ಒಮ್ಮೆ ಏನಾಗಿತ್ತು ರೀ, ಇದು ರಾಜಕೀಯದಂತೂ ನೋಡಿದ್ವಿ. ಈಗ ಈ ಪಿಕ್ಚರ್ ಒಳಗೆ ಹೇಳ್ಬೇಕಂದ್ರೆ ಪಿಕ್ಚರ್ ಮಾಡುವುದ್ರಾಗ ಒಮ್ಮೆ ರಿಯಲ್ ಆಗೇ ಬಂದುಬಿಟ್ಟಿರ್ತಾವೆ. ಏನಕ್ಕೇನಾದ್ರು ಸಮಸ್ಯೆ ಅದಕ್ಕಾಗ ಏನಾಗಿತ್ತಪ್ಪ ಅಂದ್ರೆ ಶಿವರಾಜ್ ಕುಮಾರ್ ಅವ್ರ ಶೂಟಿಂಗ್ ನಡೆದಿತ್ತು. ಲೋಕಲ್ ಮ್ಯಾನೇಜ್ಮೆಂಟ್ ನಾನು ಮಾಡಿದ್ದೆ. ಆಮೇಲೆ ಬಾಂಬೆದಿಂದ ಹೀರೋಯಿನಿಗೆ ಬುಕ್ ಮಾಡಿದ್ರು, ಬರಬೇಕಾಗಿತ್ತು. ಆ ಬೇರೆ ಶೂಟಿಂಗ್ ಸಲುವಾಗಿ ಅವ್ರು ಬರೋಕ್ಕಾಗಲಿಲ್ಲ. ಎಲ್ಲೋ ದಿಲ್ಲಿಗೋ ಎಲ್ಲೋ ಅಲ್ಲಿ ಹೋಗಿಬಿಟ್ರಂತವ್ರು. ಇನ್ಫಾರ್ಮೇಷನ್ ಬಂತದು. ಡೈರೆಕ್ಟ್ರಿಗೆ ತಳಮಳ ಏನು ಮಾಡ್ಬೇಕು ತಿಳಿವಾಳ್ದು. ಯಾಕಂದ್ರೆ ಎಲ್ಲ ಸಟ್ಟು, ಕ್ಯಾಮ್ರಾಮನ್ಸು, ಯೂನಿಟ್ಟು, ಒಟ್ಟ ಟೋಟಲ್ ಎಲ್ಲ ಗಿಜಿ ಬಿಜಿ ಟೆನ್ಷನ್ ಒಳಗಿದ್ರು ಅವರು. ನಮ್ಮೂರು ನಾ ಏನಂದೆ, ಮತ್ತು ನಮ್ಮ ಊರಾಗ ಒಬ್ಬಾಕಿ ಹುಡುಗಿ ಅದಾಳ್ರಿ, ಆಕೆ ಸಣ್ಣಂದಿರ್ತಾಗ ನಾಟಕ ಗೀಟಕ್ಕೆ ಮಾಡ್ಯಾಳ, ಮತ್ತು ನೋಡಕ್ಕೆ ಚಂದ ಅದಾಳ. ಆಕಿನ್ನ ಹೀರೋಯಿನಿಗೆ ಹಾಕ್ಕೊಂಡ್ರೆ ಹೆಂಗೆ ಅನಿವಾರ್ಯ. ಮತ್ತೇನು ಇಷ್ಟೆಲ್ಲ ಲಾಸ್ ಮಾಡೋದಕ್ಕಿಂತ ಆಕಿನ ಹಾಕ್ಕೊಂಡು ಪಿಕ್ಚರ್ ತೆಗೆದ್ಬಿಡ್ರಿ. ಯಾಕಂದ್ರೆ ಈಗ ಬೆಂಗಳೂರಿಂದ ಮತ್ತೆ ಆರ್ಟಿಸ್ಟನ್ನ ಕರೆಸಿ ಇಲ್ಲಿ ಶೂಟ್ ಮಾಡೋದು ಅದು ಲೇಟ್ ಆಗ್ತವೆ. ಮತ್ತೊಂದೇನೋ ಹೋಗ್ತದೆ, ಆಕಿನ ಕರೆಸಿ ಮಾಡ್ರಿ ಅಂದೆ. ಅಮಲವ್ವ ಅಂತ ಹೇಳಿ ಆಕೆ ಹೆಸರು. ಆದ್ರೆ ಅದ್ಭುತವಾದ ನಟಿ. ಐಶ್ವರ್ಯ ರಾಯು ಏನೋ ಹತ್ತುದಿಲ್ಲಕ್ಕಿ ಮುಂದೆ ಅಂತಾಕಿದ್ಲಕ್ಕಿ. ಆದ್ರೆ ಹೆಚ್ಚು ಇಂಗ್ಲೀಷ್ ಕಲ್ತಿದ್ದಿಲ್ಲ. ನೋಡ್ರಿ ಸರ್, ಇದ ಹುಡುಗಿರಿ, ಮತ್ತು ಈಕಿನ ಹಾಕ್ಕೊಂಡು ಮಾಡ್ರಿ ಪಿಕ್ಚರ್ ಮಾಡಿದ್ರೆ ಅದೇನು ಹೈಲೈಟ್ ಆಗತ್ತೆ. ಅದಕ್ಕೇನು ನೋಡಕ್ಕೆ ಹಂಗೆ ಇದ್ಲು ಬಿಡ್ರಿ. ಆಕಿ ಕರೆದ್ರು, ನೋಡುವ ತಂಗಿ ಮತ್ತು ಪಿಕ್ಚರ್ನಾಗ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಕೇಳಿದ್ರು ಸರ್, ಡೈರೆಕ್ಟರ್ ಸರ್. ಮಾಡ್ತೀನಿ ರೀ ಅಂತ ಮಾಡೋದಾರ ಒಂದು ಕಂಡೀಷನ್ನು. ಯಾಕಂದ್ರೆ ಈಗ ಶಿವರಾಜ್ ಕುಮಾರನ ಜೋಡಿ ಮದುವೆ ಸೀನ್ ಒಂದೇ ಮಾಡ್ಕೊಳ್ಳೋರು ನಾವು. ಯಾಕಂದ್ರೆ ಮದುವೆ ಆದ್ಕೊಳ್ಳಿ ಶಿವರಾಜ್ ಕುಮಾರ್ ಫಾರಿನ್ಗೆ ಹೋಗೋರು, ಅಲ್ಲಿಗೆ ಅವ್ರು ಅಲ್ಲಿ ಹೋಗಿಬಿಡ್ತಾರೆ. ಅಷ್ಟಕ್ಕೆ ಕಟ್ಟಾಕತ್ತದು. ನೀವು ಮದುವೆ ಸೀನ್ ಒಂದೇ ಅದಕ್ಕೆ ಮಾಡ್ತೀಯಲ್ಲ ಅಂದರು. ಮಾಡ್ತೀನಿ ರೀ. ಎಲ್ಲ ಮದುವೆ ಏರ್ಪಾಡು ಮಾಡಿದರು. ಬಾಳಿ ಕಂಬ, ತೆಂಗಿನ ಗರಿ ಹಾಕಿದ್ರು, ಮಾಯಿನ ತಳಲು, ಅದು ಇದು ಹೂ ಅಂದ್ರ ಎಲ್ಲ ರೆಡಿ ಮಾಡಿ ಸಟ್ ಮಾಡಿ ಊರಾಗಿನ ಮಂದಿ ಅಷ್ಟು ಕರಿಸಿ ಅದ್ಭುತವಾದ ಲಗ್ನ. ಅಗದಿ ಮಜಲ್ ಗಿಜಲ್ ತರಿಸಿ, ಅಗದಿ ಗಟ್ಟಿ ಮೇಳ ಎಲ್ಲ ತರಿಸಿ ಲಗ್ನ ಮಾಡಿದ್ರು. ಇಡೀ ಊರ ಮಂದಿನ ನೋಡ್ತಲ್ಲಿ, ತಾಲೂಕಿನ ಮಂದಿ ನೋಡ್ತು. ಮದುವೆ ಆಯ್ತು. ಶಿವರಾಜ್ ಕುಮಾರ್ಗೆ ಫಾರಿನ್ಗೆ ಹೋಗೋದು ಬಂತು. ಅವು ಕಳಿಸೋದಿತ್ತಲ್ಲ ಪಿಕ್ಚರ್ನ್ಯಾಗ, ಕಳಿಸೋದು ಬಂತು. ಈಕಿ ಹಗರ್ಕ ಶಿವರಾಜ್ ಕುಮಾರ್ನ ಹತ್ರ ಆದ್ಲು. ಮತ್ತು ಅಣ್ಣವ್ರ ಹಿರಿಯ ಮಗನ ಜೋಡಿ ಪಾತ್ರ ಮಾಡ್ಬೇಕನ್ನೋ ಆಸೆ ಇತ್ತು, ಮಾಡೀನ್ರಿ. ಮತ್ತು ಮನೆಗೆ ಯಾವಾಗ ಬರ್ತೀರಿ ಹೊಳ್ಳಿ ಅಂತ ಕೇಳಿದ್ಲ ಶಿವರಾಜ್ ಕುಮಾರ್ ದಿಕ್ಕ ಬದಲಾತ. ಮನೆಗೆ ಯಾವಾಗ ಬರ್ತೀರಿ? ಮತ್ತು ಮನೆಗೆ ಯಾವಾಗ ಬರ್ತೀರಿ, ಮತ್ತು ಹನಿಮೂನಿಗೆ ಯಾವಾಗ ಹೋಗೋದು, ಅದು ಸ್ವಲ್ಪ ಎಲ್ಲ ಡೇಟ್ ಗೀಟ್ ಫಿಕ್ಸ್ ಮಾಡೋನು ಬರೆಯಲ್ಲ. ಶಿವರಾಜ್ ಕುಮಾರ್ ಗಾಡಿ ಹೆಂಗೆ ಹತ್ತಿದ್ರು, ಬೆಂಗಳೂರಿಗೆ ಹೆಂಗೆ ಬಂದರು, ಶಿವಾಯ ನಮ ಗಪ್ಪ ಆಗಿಬಿಟ್ರೆ ಅಲ್ಲಿಂದ. ಹಿಂಗೆ ಅನಾಹುತ ಹಾಕಿರ್ತಾವ್ರಿ. ಸಿನಿಮಾದೊಳಗೂ ಸಹಿತ ರಾಜಕೀಯ ಮಿಕ್ಸ್ ಆಗಿ ಒಮ್ಮಿಂದ ನಮಗಿಲ್ಲ ಕುತ್ತಿಗೆ ಬಂದುಬಿಡ್ತಾವು. ಲಂಚ ತೊಗೊಳೋದ್ರಾಗ ಸಿಕ್ಕ ಹಾಕ್ಕೊಂಡ್ಬಿಟ್ಟಿದ್ರು. ಲಂಚ ತೊಗೊಳೋದ್ರಾಗ ಸಿಕ್ಕ ಹಾಕ್ಕೊಂಡ್ಬಿಟ್ಟಾರ. ಇಲ್ರಿ, ಇವು ಸಿದ್ಲಿಂಗ್ ಬಂದು ನಡಕ್ಕೆ ಪಾಪ ಅವ್ರಿಬ್ರು ಲಂಚ ತೊಗೊಳ್ಬಿಡ್ರಿ ಅಂತ. ಮತ್ತು ಲಂಚ ತೊಗೊಳ್ದಿಲ್ಲ ಅಂದ್ರೆ ಲಂಚದೊಳಗೆ ಯಾಕೆ ಸಿಕ್ಕ ಹಾಕ್ಕೊಂಡಾರ ಅವರು? ಅಲ್ರಿ, ಬೆಂಗಳೂರಾಗ ಒಂದು 30-40 ಸೈಟ್ ಸದ್ಯಕ್ಕೆ ತೊಗೊಂಡಿಲ್ಲ ಅವರು. ಲಂಚ ಹೆಂಗೆ ತೊಗೋತಾರಂತೀರಿ ನೀವು? ಮೊದಲನೇದಾವ್ ನೋಡ್ರಿ, ಒಂದು ಸೈಟ್ ಇಲ್ಲ ಅವ್ರದ್ದು. ಲಂಚ ಹೆಂಗೆ ತೊಗೋತಾರ್ರಿ ಅವರು? ಅಂದ್ರೆ ಏನು, ಲಂಚ ತೊಗೊಳವ್ರು ಇದ್ರಷ್ಟ ಸೈಟ್ ತೊಗೋಬೇಕು ಹಿಂಗೆ ನಿನ್ನ ವಿಚಾರ? ಅವ್ರು ಲಂಚ ತೊಗೊಂಡವ್ರ ಸೈಟ್ ತೊಗೋಬೇಕ್ರಿ, ಇಲ್ಲಾಂದ್ರೆ ಹೆಂಗೆ ತೊಗೊಳಕ್ಕೆ ಸಾಧ್ಯ ಐತದ? ಲಕ್ಷಾಂತರ ರೂಪಾಯಿ ಅದ. ಬೆಂಗಳೂರಾಗೇನು ಸಾಮಾನ್ಯರೇ ಸಿಕ್ಕಾಪಟ್ಟಿ ರೊಕ್ಕ ಬೇಕಾಗತ್ತೆ ಅದಕ್ಕೆ. ಲಂಚ ತೊಗೊಂಡ್ರನ್ನ ಸೈಟ್ ಮಾಡ್ಕೊಳ್ಳೋದ್ರಿ ಇಲ್ಲಿ, ಇಲ್ಲಾಂದ್ರೆ ಆಗ ಮಾಡೋಕ್ಕಾಗೋದಿಲ್ಲ ರೀ. ಅದು ಹೋಗಿಲ್ ಬಿಡಪ್ಪ. ಈಗ ಇನ್ನೊಬ್ರದಾರಲ್ಲ, ಅವ್ರು ಏನು ಮಾಡಿದ್ದು, ಅವ್ರ ಪಗಾರನ್ನ 1,00,000-1.5 ಲಕ್ಷ ರೂಪಾಯಿ ಐತೆ ಅವ್ರದ್ದು. ಅವ್ರು ಯಾಕೆ ಲಂಚ ತೊಗೊಳಕ್ಕೆ ಹೋಗ್ತಾರ್ರಿ? ಪಗಾರ ಹೆಚ್ಚಿದ್ರೆ ಲಂಚ ತೊಗೋಬಾರ್ದಂತ ಏನಾರ ಐತೆ ಅನ್ನೋದು ಅಂದರು. ಅಂದ್ರೆ ಇಬ್ಬರು ಲಂಚ ತೊಗೊಳಂಗಿಲ್ಲ. ಈಗ ಪಗಾರ ಕಡಿಮೆ ಇದ್ದಾವ್ ಲಂಚ ತೊಗೊಳಂಗಿಲ್ಲ, ಹೆಚ್ಚಿದ್ದಾವ್ ಲಂಚ ತೊಗೊಳೋದು ಅಂತೀಯ ನೀನು? ಹೌದ್ರಿ, ಇವ್ರು ಲಂಚ ತೊಗೊಳವ್ರಲ್ಲ ಅಲ್ಲ. ಮತ್ತು ಲಂಚ ಯಾರು ತೊಗೋತಾರಂತೀನಿ ನೀನು ಅಂದರು. ಆ ಮಂದಿ ಬೇರೆ ಐತ್ರಿ, ಅದು ಅವ್ರ ಕತಿನ ಬೇರೆ, ಆ ಮಂದಿನ ಬೇರೆ. ಸಿದ್ಲಿಂಗ ಹಿಂಗೆ ಹೇಳಿ ದಾಟ್ಕೊಂಬಂದವ್ರಿ ಇವ. ಒಮ್ಮೆ ಏನಾಗಿತ್ತು, ಒಂದು ಹಳ್ಳಿ ಒಳಗೆ ಬಟ್ಟಿ ಸರಾಯಿ ಹಾವಳಿ ಭಯಂಕರ ನಡೆದ್ಬಿಟ್ಟು. ಆವಾಗ ನಮ್ಮ ಸಿದ್ಲಿಂಗನ ಎಣ್ಣೆ ಮಿನಿಸ್ಟ್ರ ದೊಡ್ಡ ಹವ ಇವಂದು. ಆವಾಗ ಎಲ್ಲ ಹೆಣ್ಮಕ್ಳು ಬರೋರು ಹಿಂಗಿಂಗೆ ರೀ. ಮತ್ತು ನಮ್ಮ ಗಂಡುಗಳು ಸಿಕ್ಕಂಗೆ ಕಳ್ಳ ಬಟ್ಟಿ ಸರಾಯಿ ಕುಡ್ಕುಡ್ದ ದವಾಖಾನಿಗೆ ಅಡ್ಮಿಟ್ ಆಗಾಕತ್ತಾವ್ರಿ. ಮನಿ ಎಲ್ಲ ಮುರಿ ಲೆಕ್ಕಕ್ಕೆ ಬಂದಾವ್ರಿ. ಎಲ್ಲ ಹಾರಿಗಿಡಗಸಾಕತ್ತಾರ್ರಿ. ಹಂಗೆ ಹಿಂಗೆ ಒಬ್ಬೊಬ್ರು ಬಂದಂದು ಒಂದೊಂದು ವಿಚಾರ ಹೇಳ. ಸಿದ್ಲಿಂಗ ಎಲ್ಲರೂ ವಿಚಾರ ಕೇಳ್ಕೊಂಡ. ನೋಡುವ ತಾಯಂದ್ರೆ, ನೋಡ್ರುವ ಅಕ್ಕಂದ್ರೆ, ನಿಮ್ಮ ಸಮಸ್ಯೆ ಬಗೆಹರಿಸಕ್ಕೆ ನಾ ಅದೇನಿ. ನಾನು ಸ್ವತಃ ಹೋಗಿ ಅದನ್ನು ರೇಡ್ ಮಾಡಿ ಬಂದ್ ಮಾಡಿಸ್ತೇನೆ. ಹೇಳ್ಕೊಂತ ಹೋಗವ. ಎಲ್ಲರಿಗೂ ನಂಬಿಕೆ ಬಂತದು. ಇಲ್ಲ, ಸಿದ್ಲಿಂಗ ನಮ್ಮ ಪರವಾಗಿ ಅದಾರ,
ಅದರದ್ದೇನಿಲ್ಲ ಎಲ್ಲ ಮಾಡಿಸ್ತಾರಂಥೇಳಿ. ಒಂದು ಸರಿ ಇಬ್ಬರು ಗನ್ ಮ್ಯಾನ್ಗಳನ್ನು ತೊಗೊಂಡು ಡೈರೆಕ್ಟಾಗಿ ಸಿದ್ಲಿಂಗ ಎಣ್ಣೆ ಮಿನಿಸ್ಟ್ರನ್ನ ಬಂದ್ಬಿಟ್ರು. ಸಿದ್ಲಿಂಗ ಎಣ್ಣೆ ಮಿನಿಸ್ಟರ್ ಇದ್ದಾಗಿದ್ದು ಬಂದು ಕುಳೆ ಅಂದ್ರೆ ಅಗದಿ ಟಾಪ್ ಸೀರ್. ಹಿಂಗೆ ಬಂದು ನಿಂದ್ರುದಕ್ಕೆ ಅಂದ್ರೆ ಒಂದು ದೊಡ್ಡ ಕಲ್ಲು ರಾಪ್ ಅಂತ ಹೇಳಿ ಬಾಜುಕನ ಬಿತ್ತು. ಅಯ್ಯೋಯಪ್ಪ ಅಂದ್ರೆ ನೀವು ಸಿದ್ಲಿಂಗ ಗನ್ ಮ್ಯಾನ್ಸ್ ಹಿಂಗೆ ಹೊಳ್ಳಿ ನೋಡ್ತಾರ. ಗನ್ ಮ್ಯಾನ್ಗಳು ಇಲ್ಲೇ ಇಲ್ಲ, ಅಲ್ಲಿ ಓಡಿ ಹೋಗ್ಬಿಟ್ರ ಅವ್ರು. ಯಾಕಂದ್ರೆ ಅವ್ರು ಗನ್ನು ಹೊಡಿಬೇಕಂದ್ರೆ ಪರ್ಮಿಷನ್ ಬೇಕಾದಕ್ಕೆ. ಪರ್ಮಿಷನ್ ತೊಗೊಂಡು ಬರೋದ್ರಾಗ ಇವರು ಶಿವಾಯನ ಅಂದಿರ್ತಾರೆ. ಹಿಂಗಾಗಿ ಇಬ್ಬರು ಓಡಿ ಹೋಗಿಬಿಟ್ಟಿದ್ರು ಅವರು. ಅವರಿಬ್ಬರು ಓಡಿ ಹೋಗಿದ್ದು ನೋಡಿದವನು ಅಂದ್ರೆ ಸಿದ್ಲಿಂಗ ಕಲ್ಲು ಎಲ್ಲಿಂದ ಬಂತು ನೋಡಿದ. ಹಿಂಗೆ ಅಗರ್ಕ ನೋಡಿದವನ ಅಂದ್ರೆ ನೋಡ್ರವೆ ಅಕ್ಕಂದ್ರೆ ತಾಯಂದ್ರೆ ನಮ್ಮ ಗನ್ ಮ್ಯಾನ್ಗಳನ್ನ ತೊಗೊಂಡು ಬರ್ತೇನಂತ, ಆಮೇಲೆ ಅದ್ರ ಬಗ್ಗೆ ವಿಚಾರ ಮಾಡ್ನು ಅಂದವನ ರೈಟ ಹೇಳ್ಬಿಟ್ಟ. ಸಿದ್ಲಿಂಗ ಅನ್ನುವ ವ್ಯಕ್ತಿತ್ವ ಭಾಳ ಅದ್ಭುತವಾದದ್ದು. ಅದನ್ನು ನಿಮಗೆ ಮುಟ್ಟಿಸುವಂಥ ಪ್ರಯತ್ನ ನಾವು ಮಾಡ್ತಿರ್ತೀವಿ. ಅದನ್ನು ಕೇಳುವಂಥ ಪ್ರಯತ್ನ ನೀವು ಮಾಡಿರಿ. ಸುವರ್ಣ ನ್ಯೂಸ್ 24x7 TV ಬಂದ್ ಮಾಡಬೇಡ್ರಿ, ಕಾಯಂ ನೋಡ್ಕೋತಾ ಇರ್ರಿ. ಯಾಕಂದ್ರೆ ಇದು ಸಿದ್ಲಿಂಗಂದು ವ್ಯಕ್ತಿತ್ವ ಹೆಂಗದ ಅಂತಂದ್ರೆ ರಾಜಕೀಯ ಇರಬಹುದು, ಹಾಸ್ಯ ಇರಬಹುದು, ರಂಗಭೂಮಿ ಇರಬಹುದು, ಸಾಮಾಜಿಕ ಇರಬಹುದು, ಯಾವುದೇ ಕ್ಷೇತ್ರದಲ್ಲಿ ಆದರೂ ಸಹಿತ ಅದ್ಭುತವಾದ ವಿಚಾರಗಳನ್ನು, ಅದ್ಭುತವಾದ ಸಾಹಿತ್ಯವನ್ನು ತಗೊಂಡು ತಮ್ಮೆದುರಿಗೆ ಬರ್ತಿರ್ತೇನೆ. ಸಿದ್ಲಿಂಗನ ಸಾಹಿತ್ಯವನ್ನು ತಗೊಂಡು. ಅಲ್ಲಿವರೆಗೂ ನಮಸ್ಕಾರ.